ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಶಿಡ್ಲಘಟ್ಟದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ವಿಶೇಷ ಪೂಜೆ. ವೈಕುಂಠ ಏಕಾದಶಿ ಸಡಗರ. ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜಿನಪ್ಪ. ಕ್ಷೇತ್ರದ ಅಭಿವೃದ್ಧಿ ಹಾಗೂ ಮಳೆ ಬೆಳೆಗಾಗಿ ವಿಶೇಷ ಪ್ರಾರ್ಥನೆ. ಶಿಡ್ಲಘಟ್ಟ ನಗರದ ಕೆಎಚ್ಬಿ ಕಾಲೋನಿಯಲ್ಲಿರುವ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಪುಟ್ಟು ಅಂಜಿನಪ್ಪನವರು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಕ್ಷೇತ್ರದ ಜನರ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದರು. ಶಿಡ್ಲಘಟ್ಟದ ಶನಿ ಮಹಾತ್ಮ ಸ್ವಾಮಿ ದೇವಾಲಯದ ಆವರಣದಲ್ಲಿ ನೆರವೇರಿಸಿದ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇಂದು ಭಕ್ತರ ದಂಡೆ ನೆರೆದಿತ್ತು. ದೇವರಿಗೆ ವಿಶೇಷ ಪೂಜೆ, ಅಭಿಷೇಕ ಮತ್ತು ಅಲಂಕಾರಗಳನ್ನು ನೆರವೇರಿಸಲಾಯಿತು. ಪೂಜೆಯಲ್ಲಿ ಭಾಗವಹಿಸಿ ಮಾತನಾಡಿದ ಪುಟ್ಟು ಅಂಜಿನಪ್ಪನವರು, ಶಿಡ್ಲಘಟ್ಟ ಕ್ಷೇತ್ರ ಅಭಿವೃದ್ಧಿಯಾಗಲಿ, ಯುವಕರಿಗೆ ಉದ್ಯೋಗ ಸಿಗಲಿ ಹಾಗೂ ರೈತಾಪಿ ವರ್ಗ ಆರ್ಥಿಕವಾಗಿ ಸದೃಢವಾಗಲಿ ಎಂದು ಆಶಿಸಿದರು. ಅಲ್ಲದೆ 2025 ಮುಗಿಯಿತು, 2026ಕ್ಕೆ ಕಾಲಿಟ್ಟಿರುವ ಈ ಸಂದರ್ಭದಲ್ಲಿ ಹೊಸ ವರ್ಷದ ಕ್ಷೇತ್ರದ ಜನತೆಗೆ ಸುಖ, ಶಾಂತಿ, ನೆಮ್ಮದಿ ಸಿಗಲಿ, ಸಮೃದ್ಧಿಯಲ್ಲಿ ತರಲಿ ಎಂದು ಶುಭ ಹಾರೈಸಿದ್ದರು. ರೇಷ್ಮೆ ಉದ್ಯಮ ಮತ್ತು ಸಣ್ಣ ವ್ಯಾಪಾರಸ್ಥರ ಏಳಿಗೆಗಳಿಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರು. ದೇವಾಲಯದ ಪ್ರಧಾನ ಅರ್ಚಕರಾದ ರಾಮ್ ಮೋಹನ್ ಶಾಸ್ತ್ರಿ ಅವರು ಮಾತನಾಡಿ, ತಿರುಪತಿಯ ಮಾದರಿಯಲ್ಲೇ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿದೆ. ಕಳೆದ 5 ವರ್ಷಗಳಿಂದ ಇಲ್ಲಿ ವೈಕುಂಠ ಏಕಾದಶಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಭಕ್ತರು ಉತ್ತರ ದ್ವಾರದ ಮೂಲಕ ಪ್ರವೇಶಿಸಿ ಸ್ವಾಮಿಯ ದರ್ಶನ ಪಡೆದು ಪುನೀತರಾಗುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪ್ರಮುಖರಾದ ರಾಜ್ಕುಮಾರ್, ಶಿವಕುಮಾರ್, ದಾಮೋದರ್, ಅಫ್ಸರ್ ಪಾಷಾ, ಅರ್ಜುನ್, ಆನಂದ್, ಸುರೇಶ್, ಮಯೂರ್, ದೇವಾಲಯದ ಗೌರವ ಅಧ್ಯಕ್ಷರಾದ ಪ್ರಕಾಶ್, ಅಧ್ಯಕ್ಷ ತೀರ್ಥಂಕರ್, ಮಾಜಿ ನಗರಸಭೆ ಅಧ್ಯಕ್ಷ ಸಾದಿಕ್, ಮಣಿ ಸೇರಿದಂತೆ ನೂರಾರು ಭಕ್ತಾದಿಗಳು ಪಾಲ್ಗೊಂಡು ತೀರ್ಥ ಪ್ರಸಾದ ಸ್ವೀಕರಿಸಿದರು. ಒಟ್ಟಿನಲ್ಲಿ ವೈಕುಂಠ ಏಕಾದಶಿ ಅಂಗವಾಗಿ ಶಿಡ್ಲಘಟ್ಟದಲ್ಲಿ ಭಕ್ತಿ ಭಾವದಿಂದ ಆಚರಿಸಲಾಯಿತು. ಮುಂದಿನ ವರ್ಷ ಎಲ್ಲರಿಗೂ ಶುಭ ತರಲಿ ಎಂದು ಆಶಯ ವ್ಯಕ್ತಪಡಿಸಿದ್ದಾರೆ. ವರದಿಗಾರರು ಮಾನಸ್, ಅಂಬಾನಿ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಸಮಸ್ತ ಶಿಡ್ಲಘಟ್ಟ ಸಾರ್ವಜನಿಕ ಬಂಧುಗಳಿಗೆ ವೈಕುಂಠ ಏಕಾದಶಿ ಶುಭಾಶಯಗಳು. ಇವತ್ತು ವೈಕುಂಠ ಏಕಾದಶಿ ವಿಶೇಷವಾಗಿ ಎಲ್ಲ ದೇವಾಲಯಗಳಲ್ಲೂ ಸಹ ಹಿಂದೂ ಧರ್ಮದ ಎಲ್ಲ ಸಾರ್ವಜನಿಕ ಬಂಧುಗಳು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಪಡ್ಕೊಳ್ಳುವಂಥದ್ದು, ಮತ್ತೆ ಏನೋ ಒಂದು ರೀತಿ ಸ್ವರ್ಗಕ್ಕೆ ದೇವತೆಗಳು ಬರ್ತಾರೆ, ಅದರಂತೆ ನಮಗೂ ಸಹ ಸ್ವರ್ಗ ಪ್ರಾಪ್ತಿ ಆಗ್ತದೆ ಅಂತ ಹೇಳಿ ಒಂದು ನಂಬಿಕೆ, ಭಕ್ತಿ ಭಾವದಿಂದ ಎಲ್ಲ ದೇವಾಲಯಗಳಲ್ಲೂ ಸಹ ಹೋಗಿ ಪೂಜೆನ ಸಲ್ಲಿಸಿ, ವಿಶೇಷವಾಗಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆನ ಸಲ್ಲಿಸಬಹುದು. ಮತ್ತೆ ವೈಕುಂಠ ದ್ವಾರದಲ್ಲಿ ಹೋಗಿ ದೇವರ ಅನುಗ್ರಹ ಪಡ್ಕೊಳ್ಳುವಂಥದ್ದು ಇವತ್ತು ವಿಶೇಷ. ಆ ನಿಟ್ಟಿನಲ್ಲಿ ಆ ದೇವರ ಕೃಪೆಯಿಂದ ಏನು ಸಮುದ್ರನ ರಾಕ್ಷಸರು ಮತ್ತು ದೇವತೆಗಳು ಕಡಿಬೇಕಾದ್ರೆ ಅಮೃತ ಏನು ಉತ್ಪತ್ತಿ ಆಗ್ತದೋ ಆ ಒಂದು ಗಳಿಗೆನ ಅವತ್ತಿಂದ ಏನು ವೈಕುಂಠ ಪ್ರಾಪ್ತಿ ಆಗ್ತದೆ, ದೇವತೆಗಳಿಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಒಂದು ಪ್ರತೀತಿ ಮೂಡಿರುವಂತದ್ದು. ಆ ನಿಟ್ಟಿನಲ್ಲಿ ಸಕಲ ಕೋಟಿನೂ ಸಹ ಭಗವಂತ ಕಾಯ್ತಾ ಇದ್ದಾನೆ, ಕಾಪಾಡ್ತಾ ಇದ್ದಾನೆ. ಆ ಒಂದು ನಂಬಿಕೆ, ನಮ್ಗೆ ಭರವಸೆ ನಮ್ಮ ಸನಾತನ ಧರ್ಮದ ಮೂಲ. ನಿಟ್ಟಿನಲ್ಲಿ ಭಗವಂತನ ಕೃಪೆಯಿಂದ ಎಲ್ರಿಗೂ ಒಳಿತಾಗ್ಲಿ, ಅವನ ಆಶೀರ್ವಾದ ಎಲ್ರಿಗೂ ಇರ್ಲಿ, ಎಲ್ಲರಲ್ಲೂ ಸಹ ಸುಖ ಸಂತೋಷ ತುಂಬಿ ತುಳುಕಲಿ ಅಂತೇಳಿ ನಾನು ತಮ್ಮೆಲ್ಲರಿಗೂ ಸಹ ತಮ್ಮ ಮುಖೇನ ನನ್ನ ಪ್ರೀತಿಯ ಶಿಡ್ಲಘಟ್ಟ ಬಂಧುಗಳಿಗೆ ವೈಕುಂಠ ಏಕಾದಶಿ ಶುಭಾಶಯಗಳು ಸಲ್ಲಿಸ್ತಾ ಇದ್ದೇನೆ. ಓಂ ಶ್ರೀ ನಮೋ ವೆಂಕಟೇಶಾಯ. ಶಿಡ್ಲಘಟ್ಟ ನಗರದ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಡಾಕ್ಟರ್ ವೇದ ಬ್ರಹ್ಮಶ್ರೀ ರಾಮ್ ಮೋಹನ್ ಶಾಸ್ತ್ರಿ ಅವರು ಈ ದಿನ ವೈಕುಂಠ ಏಕಾದಶಿ ಮಹೋತ್ಸವ. ಈ ವೈಕುಂಠ ಏಕಾದಶಿ ಮಹೋತ್ಸವದಂದು ನಮ್ಮ ದೇವಾಲಯದಲ್ಲಿ ಈ ದಿನ ಬೆಳಗ್ಗೆ 3 ಗಂಟೆಗೆ ಸ್ವಾಮಿಯವರಿಗೆ ಸುಪ್ರಭಾತ ಸೇವೆ, ತದನಂತರ ಪಂಚಾಮೃತ ಅಭಿಷೇಕ, ಬೆಳಗ್ಗೆ 6 ಗಂಟೆಗೆ ಮಹಾಮಂಗಳಾರತಿ ಹಾಗೂ ವೈಕುಂಠ ದ್ವಾರ ಪ್ರವೇಶ ದರ್ಶನವನ್ನ ಏರ್ಪಡಿಸಲಾಗಿರುತ್ತದೆ. ಸುಮಾರು 1000 ಜನ ಭಕ್ತಾದಿಗಳು ಭಗವಂತನ ದರ್ಶನವನ್ನ ಪಡೆದಿರುತ್ತಾರೆ. ಮತ್ತೆ ಈ ವೈಕುಂಠ ಏಕಾದಶಿ ಅಂತಕ್ಕಂಥದ್ದು ಮಹಾವಿಷ್ಣು ಸುಮಾರು ವೈಕುಂಠದಲ್ಲಿ 6 ತಿಂಗಳ ಕಾಲ ದಕ್ಷಿಣಾಯನದಲ್ಲಿ ನಿದ್ದೆಯನ್ನು ಮಾಡ್ತಾ ಇರ್ತಾರೆ. ಮತ್ತೆ ಉತ್ತರಾಯಣ ಆರಂಭಕ್ಕೆ ಮೊದಲು ಸ್ವಾಮಿ ನಿದ್ದೆಯಿಂದ ಮೇಲಕ್ಕೆ ಎದ್ದಾಗ ಅದನ್ನ ವೈಕುಂಠ ಏಕಾದಶಿ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಅದೇ ರೀತಿ ಸ್ವಾಮಿ ನಿದ್ದೆಗೆ ಜಾರಿದಾಗ ಅದನ್ನ ಪ್ರಥಮ ಏಕಾದಶಿ ಅಂತ ಹೇಳಿ ಅದನ್ನ ಆಷಾಢ ಮಾಸದಲ್ಲಿ
ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ನಾಳೆ ದಿನ ಅಂದ್ರೆ ಮುಕ್ಕೋಟಿ ದ್ವಾದಶಿ ದಿನ ಸಂಜೆ 4:30 ಗಂಟೆಗೆ ಸ್ವಾಮಿಯವರಿಗೆ ವಿಶೇಷವಾಗಿ ವೈಭವವಾಗಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನ ಏರ್ಪಡಿಸಲಾಗಿರುತ್ತದೆ. ಅದೇ ರೀತಿ ಎಲ್ಲ ಭಕ್ತ ಮಹಾಶಯರು ಬೆಳಗ್ಗೆಯಿಂದ ಸ್ವಾಮಿ ದರ್ಶನವನ್ನು ಮಾಡಿ ತೀರ್ಥ ಪ್ರಸಾದಗಳನ್ನ ಸ್ವೀಕರಣೆ ಮಾಡ್ತಾ ಇದ್ದಾರೆ. ವಿ.ಎನ್. ರಾಮಮೋಹನ್ ಶಾಸ್ತ್ರಿ, ದೇವಾಲಯದ ಪ್ರಧಾನ ಅರ್ಚಕರು. ओम श्री लक्ष्मी देवताय नमः। जनम दर्शयामि रक्षां धारयामि नमस्करोमि। बोध्याय भानो साङ्केत जसवेत्यग्रे वागुदेवेभ्यः विधाध्यायन्न चन्द्रमानास्त्रदे दीर्घमायोः ओम शतमानं भवति शतायुः पुरुषः शतेन्द्रिय आयुष्येवेन्द्रिये प्रतिष्ठति। ಈ ಕಡೆ ಈ ಕಡೆ ಶಾಲು ಕೊಡಿ ಕೊಡಿ ಪ್ರಸಾದ ಕೊಡಿ ಪ್ರಸಾದ ಕೊಡಿ ದರ್ಶನ್ ನೀರು ಕೊಡ ಹಿಂಗೆ ಇರ್ತೀರಾ ओम श्री लक्ष्मी देवताय नमः।
जनम दर्शयामि रक्षां धारयामि नमस्करोमि बोध्यायमानो ध्याङ्केत दशमेत्यग्रे वागुदेवेभ्यः विधाध्यायन्न चन्द्रमास्त्रदे दीर्घमायोः ॐ शतमानं भवति शतायुः पुरुषः शतेन्द्रिय आयुष्येवेन्द्रिये प्रतिष्ठति ಈ ಕಡೆ